ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜನೋಸ್ ಕಿಚನ್. ನಿಮ್ಗೆ ಯಾರಾದರೂ ನಮ್ಮ ಚಾನಲ್ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡಿ. ಬನ್ನಿ, ನಾವು ಇವತ್ತೊಂದು ಪಡ್ಡು ಮಾಡೋಣ. ಯಾವಾಗಲೂ ರೆಗ್ಯುಲರ್ ಪಡ್ಡು ಮಾಡಿ ಬೋರ್ ಆಗಿದೆ, ಈ ಡಿಫ್ರೆಂಟ್ ಪಡ್ಡು ಒಂದ್ಸರಿ ಟ್ರೈ ಮಾಡಿ ಫ್ರೆಂಡ್ಸ್. ಮಟರ್ ಮಸಾಲ ಪಡ್ಡು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಜಾರ್ ತೊಗೊಳ್ಳಿ. ಜಾರಿಗೆ 1 ಕಪ್ ಹಸಿ ಬಟಾಣಿ ಹಾಕ್ಕೊಳ್ಳಿ. ನಾನಿಲ್ಲಿ ಮೊಳಕೆ ಬರೆಸಿರೋ ಬಟಾಣಿ ತೊಗೊಂಡಿದ್ದೀನಿ. ನೀವು ಮೊಳಕೆ ಬರೆಸಿರೋದು ಇಲ್ಲ ಅಂದರೆ ಹಸಿದೇ ತೊಗೊಳ್ಳಿ. ಇದಕ್ಕೆ ಶುಂಠಿ, ಬೆಳ್ಳುಳ್ಳಿ ಹಾಗೆ ಹಸಿಮೆಣಸಿನ್ಕಾಯಿನ ಆ್ಯಡ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ತರತರಿಯಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಈಗ ಒಂದು ಬೌಲ್ ತೊಗೊಳ್ಳಿ. ಬೌಲ್ಗೆ 1 ಕಪ್ ರವೆ ಹಾಕ್ಕೊಳ್ಳಿ. ಮಾಮೂಲಿ ಉಪ್ಪಿಟ್ಟು ರವೆ ಫ್ರೆಂಡ್ಸ್, ಹುರಿದಿರೋದಲ್ಲ, ಹಸಿದೇನೆ. ಈಗ ರುಬ್ಬಿರೋ ಬಟಾಣಿ ಪೇಸ್ಟ್ ಹಾಕ್ಕೊಳ್ಳಿ. ಪಡ್ಡುಗೆ ರವೆ ಹುರಿಯೋ ಅವಶ್ಯಕತೆ ಏನಿರಲ್ಲ, ಹಾಗೇ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ 1 ಕಪ್ ಮೊಸರು ಹಾಕ್ಕೊಳ್ಳಿ. ಒಂದು ಸ್ವಲ್ಪ ನೀರು ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಿಟ್ಟು ಜಾಸ್ತಿ ತೆಳಗಾಗೋದು ಬೇಡ ಫ್ರೆಂಡ್ಸ್, ನೋಡಿಕೊಂಡು ನೀರು ಸೇರಿಸಿ ಮಿಕ್ಸ್ ಮಾಡಿ. ಈಗ ಇದಕ್ಕೆ ಸ್ಪೈಸಸ್ ಪೌಡ್ರ್ ಆ್ಯಡ್ ಮಾಡೋಣ. 1 ಸ್ಪೂನ್ ಧನಿಯಾ ಪುಡಿ, ಅರ್ಧ ಸ್ಪೂನ್ ಖಾರದ ಪುಡಿ, ಹಾಗೆ ಅರ್ಧ ಸ್ಪೂನ್ ಗರಂ ಮಸಾಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ. ಮಸಾಲ ಪಡ್ಡು ಆಗಿರೋದ್ರಿಂದ ಸ್ಪೈಸಸ್ ಪೌಡ್ರ್ ಆ್ಯಡ್ ಮಾಡಿದ್ರೆ ಟೇಸ್ಟ್ ಜಾಸ್ತಿ ಫ್ರೆಂಡ್ಸ್. ನೀಟಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಹಾಗೆ ಬಿಡಿ. ರವೆ ಎಲ್ಲ ನೆಂದು ನಮಗೆ ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ, ನೀರೆಲ್ಲ ಎಷ್ಟು ತೊಗೊಳುತ್ತೆ. ಆಮೇಲೆ ನಾವು ಇಡ್ಲಿ ಹಿಟ್ಟಿಗೆ ಅದಕ್ಕೆ ತಿರ್ಗಾ ನೀರು ಎಷ್ಟು ಹಾಕ್ಕೊಳ್ಬೇಕು ಅನ್ನೋದು ಗೊತ್ತಾಗುತ್ತೆ. ಒಂದು 10 ನಿಮಿಷ ಬಿಟ್ಟು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಸ್ವಲ್ಪ ನೀರು ಬೇಕಾದರೆ ಸೇರಿಸ್ಕೊಳ್ಳಿ, ಇಲ್ಲ ಕರೆಕ್ಟಾಗಿದ್ದರೆ ಹಾಗೆಯೇ ಪಡ್ಡು ಮಾಡ್ಕೊಳ್ಳಿ. ಈಗ ಒಂದು ಪಡ್ಡು ಪ್ಯಾನ್ ಇಟ್ಟು ಬಿಸಿ ಆದಮೇಲೆ ಎಲ್ಲದಕ್ಕೂ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಹಾಗೆಯೇ ಒಂದು ಸ್ವಲ್ಪ ಎಳ್ಳು ಹಾಕ್ಕೊಳ್ಳಿ ಫ್ರೆಂಡ್ಸ್, ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೂ ನೋಡೋಕ್ಕೂ ಸಖತ್ತಾಗಿರುತ್ತೆ. ಈಗ ರೆಡಿಯಾಗಿರೋ ಪಡ್ಡು ಬ್ಯಾಟರ್ನ ಪಡ್ಡು ಪ್ಯಾನ್ಗೆ ಹಾಕ್ಕೊಳ್ಳಿ. ಇಲ್ಲಿ ನಾನು ಯಾವುದೇ ಸೋಡಾ ಬಳಸ್ತಾ ಇಲ್ಲ ಫ್ರೆಂಡ್ಸ್, ಓನ್ಲಿ ಕರ್ಡ್ ಬಳಸ್ತಾ ಇದ್ದೀನಿ. ವೆರಿ ಹೆಲ್ದಿಯಾಗಿರುತ್ತೆ, ಮಕ್ಳಿಗೂ ಕೂಡ ದೊಡ್ಡವ್ರಿಗೂ ಕೂಡ ಒಳ್ಳೆ ಬ್ರೇಕ್ಫಾಸ್ಟ್ ಆಗುತ್ತೆ ಫ್ರೆಂಡ್ಸ್. ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ. ಬಟಾಣಿ ಸೀಸನಲ್ಲಿ ವೆರಿ ಟೇಸ್ಟಿಯಾಗೂ ಕೂಡ ಇರುತ್ತೆ. ಈಗ ಲಿಡ್ ಕ್ಲೋಸ್ ಮಾಡಿ 20 ನಿಮಿಷ ಕುಕ್ ಮಾಡ್ಕೊಳ್ಳಿ. 10 ನಿಮಿಷ ಒಂದೊಂದು ಸೈಡ್ ಕುಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಫ್ಲೇಮ್ ಲೋಲ್ಲಿ ಇಡಿ, ಹೈಯಲ್ಲಿಟ್ಟರೆ ಸೀದೋಗುತ್ತೆ. ಲೋಲಿಟ್ಟರೆ ಒಳಗೆಲ್ಲ ನೀಟಾಗಿ ಕುಕ್ ಆಗುತ್ತೆ. ಈಗ ನೋಡಿ, ಫ್ಲಿಪ್ ಓವರ್ ಮಾಡಿ 10 ನಿಮಿಷ ಇನ್ನೊಂದು ಸೈಡನ್ನು ಕುಕ್ ಮಾಡ್ಕೊಳ್ಳಿ. ವೆರಿ ಕ್ರಿಸ್ಪಿಯಾಗಿ ಕೂಡ ಬರುತ್ತೆ ಫ್ರೆಂಡ್ಸ್, ವೆರಿ ಟೇಸ್ಟಿಯಾಗೂ ಕೂಡ ಇರುತ್ತೆ. ನೋಡಿ, ಈಗ 2 ಸೈಡು ಕುಕ್ ಆಗಿದೆ. ನೋಡಿ ಫ್ರೆಂಡ್ಸ್, ಮಟರ್ ಮಸಾಲ ಪಡ್ಡು ರೆಡಿಯಾಗಿದೆ. ಟೇಸ್ಟ್ ಮಾಡೋಣವಾ? ನೋಡಿ ಎಷ್ಟು ಚೆನ್ನಾಗಿದೆ, ವೆರಿ ಕ್ರಿಸ್ಪಿಯಾಗಿದೆ. ರೆಗ್ಯುಲರ್ ಪಡ್ಡುಗಿನ್ನ ಈ ಪಡ್ಡು ಒಂದ್ಸಲ ಟ್ರೈ ಮಾಡಿ. ಟೇಸ್ಟ್ ಮಾತ್ರ ಮಸ್ತಾಗಿದೆ ಫ್ರೆಂಡ್ಸ್. ನೀವು ಮನೇಲಿ ಟ್ರೈ ಮಾಡಿ ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.